ನಮಸ್ಕಾರ ವೀಕ್ಷಕರಿಗೆ. ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ರವಿವಾರ 22/12/2024 ತೋಟಗಾರಿಕೆ ವಿಜ್ಞಾನಗಳ ವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕಾ ಮೇಳ 2024. ಆ ಒಂದು ಕೃಷಿ ಮೇಳದಲ್ಲಿ ನಮ್ಮ ರೈತರ ಮಿತ್ರರಿಗೆ ಬಹಳ ಅತ್ಯುತ್ತಮವಾದ ಕೃಷಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಬೀಜಗಳು, ಬೇಕಾಗಿರ್ತಕ್ಕಂತಹ ಗೊಬ್ಬರ ಹಾಗೂ ರಾಸಾಯನಿಕ ಕ್ರಿಮಿನಾಶಕಗಳು ಹಾಗೂ ನಮ್ಮ ರೈತರಿಗೆ ಬೇಕಾಗಿರೋಂಥ ಟ್ರ್ಯಾಕ್ಟರ್ ಸಂದರ್ಶನ ಹಾಗೆ ಉಪಯುಕ್ತವಾದ ಮಾಹಿತಿಯನ್ನು ನಮಗೆ ನೀಡಿದರು. ಅದೇ ಥರನಾಗಿ ನಮ್ಮ ಕೃಷಿಕರಾದಂತಹ ಮುಧೋಳ ಹಾಗೂ ಮಹಾಲಿಂಗಪುರದ ವಿಶ್ವನಾಥ್ ಹಾಗೂ ಸುನಿಲ್ ರವರು ಪದವೀಧರರಾಗಿದ್ದು ನಮ್ಮ ಒಂದು ಈ ಕೃಷಿ ಪದ್ಧತಿಯಲ್ಲಿ ಬಹಳ ಆಸಕ್ತಿಯುಳ್ಳವರಾಗಿದ್ದು, ಯಾವುದೋ ಒಂದು ಹುದ್ದೆಗೆ ಹೋಗುವುದು ಬಿಟ್ಟು ಆ ಒಂದು ಕೃಷಿಯಲ್ಲಿ ಆಸಕ್ತಿ ಉಳ್ಳವರಾಗಿ ಆ ಒಂದು ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಅವರು ಈ ಒಂದು ಕೃಷಿ ಮೇಳಕ್ಕೆ ಆಗಮಿಸುತ್ತಾರೆ. ಅವರು ನಮ್ಮ ಜೊತೆ ಮಾತಾಡಲಿದ್ದಾರೆ. ನಮ್ದು ಮುಧೋಳ ಬಾಗಲಕೋಟೆ ಜಿಲ್ಲೆ ರೀ. ಇಲ್ಲಿ ಕೃಷಿ ಇಲಾಖೆದಾಗ ಬಂದು ನಿಮಗೆ ಏನೇನು ಅನುಭವ ನೀವು ವೀಲ್ ಒಳಗೆ ನೋಡ್ಬೇಕಂತಂದ್ರೆ ಭಾರಿ ಅನುಭವ ಆತು ರೀ. ಹಾಂ ಯಾವುದಾದ್ರು ಹೆಂಗೆ ಬೆಳಿಬೇಕು, ಹೆಂಗೆ ಇದನ್ನು ಮಾಡ್ಬೇಕು ಅನ್ನೋದು ನಮ್ಗೆ ಅನುಭವ ಆತು. ನಾವು ಯಾವ ತಳಿ ಅದಾವು, ಏನು ಸಲಹೆ ತೊಗೊಂಡಿವಿ ರೀ. ಯಾವ ತಳಿ ಅದಾವು, ಏನು ಅದಾವು, ನಾವು ಅದರ ಅನುಭವ ಆತು. ಆ ಥರ ಬೆಳಿಬೇಕು. ಈಗ ನಾವು ಕಬ್ಬು ಬಂತು, ಗೋಧಿ ಬಂತು, ಎಲ್ಲ ಚಿಲ್ಲರ ಪೀಕದ ಒಳಗೆ ಏನೋ ಬಂದರು ಅದಕ್ಕೆ ಸೊಲ್ಯೂಷನ್ ಸಿಗ್ತಾರೆ. ಅದ್ರ ಸಂಬಂಧ ನಾವು ಇದು ಬಂದಿರ್ತಾರೆ. ಅದಕ್ಕೊಂದು ನಮ್ಮ ಗೋಧಿಗೆ ಒಂದು ಸೊಲ್ಯೂಷನ್ ಸಿಗ್ತಾರೆ ಅಂದರೆ ಅದ್ರ ಸಂಬಂಧ ಇದಕ್ಕೆ ನಾವು ಕಸದ್ದು ಬಂತು ಮತ್ತು ಟಾನಿಕ್ ಬಂತು ಎಲ್ಲ ಇದ್ರಾಗ ಒಂದು ಇದು ಸಂದೇಶ ಅಂತೇಳಿ ನಮ್ಗೆ ಇದ್ರಾಗ ಒಂದು ಇದು ಆಗಿರ್ತಾರೆ. ಅದೊಂದು ಇದು ತೋರಿರ್ತಾರೆ. ಅದಕ್ಕೆ ನಮ್ಗೆ ಹೆಲ್ಪ್ ಆಗ್ತದೆ. ಮತ್ತು ಬೇರೆ ಬೇರೆ ಏನಾದ್ರು ಅದು ಥರ ಕಪ್ಪಿನೊಳಗೆ ಬಂದ ಅಂದ್ರೆ ಅದರ ಹೇಳ್ಯಾರ ಸರ್ ಅಲ್ರಿ. ಅದೊಂದು ಸಂದೇಶ ಒಳಗೆ ಅದು ಕಪ್ಪಿನ ಇದು ಬರ್ಬೇಕು ಅಂತ ಹೇಳಿ ಅದನ್ನು ನೋಡೋಣ ಸರ್. ಒಟ್ಟು ಉಪಯೋಗ ಮಾಡ್ಕೊಂಡು ಸರ್. ಒಳ್ಳೆಯದು. ಥ್ಯಾಂಕ್ ಯು. ನಮಸ್ಕಾರ. ಹಿಂದೆ ಕೆಳಗೆ ಇರ್ತೈತಿ ನೋಡಿ, ಬಾಲ ಹೆಂಗೆ ಕಾಲು ಬೆಳಿತಾವ ಹಿಂದೆ ಬಾಲ. ಹಾಗೆ ನಮ್ಮ ಪಾರಂಪರಿಕ ವೈದ್ಯರ ವೈದ್ಯಕೀಯ ಸಸ್ಯದ ಮಾಹಿತಿಗಳ ಬಗ್ಗೆ ಬಹಳ ಸಸ್ಯಗಳು ಒಂದು ಮಾಹಿತಿಯನ್ನು ಅದರಲ್ಲಿ ಹೆಸರಿನೊಂದಿಗೆ ಅಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಹಾಗೂ ನಮ್ಮ ಡೂ ಆರ್ ಡೈ ನ್ಯೂಸ್ ಚಾನಲಿನ ಕ್ರೈಮ್ ರಿಪೋರ್ಟರ್ ಆದಂತಹ ಹಾಗೂ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ತಾಲೂಕು ಸಂಚಾಲಕರಾದಂತಹ ಡಾಕ್ಟರ್ GC ಅಯ್ಯನಗೌಡರವರು ಒಂದು ದೊಡ್ಡ ಪತ್ರೆ ಸಸ್ಯದ ಬಗ್ಗೆ ಒಂದು ಮಾಹಿತಿಯನ್ನು ಹಾಗೂ ಬಹಳ ಅತ್ಯುನ್ನತವಾದ ಅದರ ಉಪಯೋಗವನ್ನು ತಿಳಿಸಿದರು. ಹಾಗೂ ಔಷಧಿ ಹಾಗೂ ಸುಗಂಧ ದ್ರವ್ಯಗಳ ಸಮುಚ್ಚಯ ಹಾಗೂ ಮತ್ಸ್ಯ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರದರ್ಶನ, ಇನ್ನೂ ಹಲವಾರು ಬಗೆಯ ಕೃಷಿಕರಿಗೆ ಅನುಕೂಲವಾದಂತಹ ಈ ಒಂದು ಕೃಷಿ ಮೇಳದಲ್ಲಿ ಕಂಡುಬಂತಹ ದೃಶ್ಯ ಇಲ್ಲಿದೆ. ನೀವು ಕೂಡ ಅಲ್ಲಿಗೆ ಹೋಗಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಸಂಜು ಬೆಟಗೇರಿ ಜೊತೆ ವರದಿಗಾರರು ಡಾಕ್ಟರ್ GC ಅಯ್ಯನಗೌಡರು. ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು ವೀಕ್ಷಕರಿಗೆ.
ಕಬ್ಬಿಗೆ ಸ್ಪೆಷಲ್ ಗಾಡಿ ಸರ್. ಯಾಕಂತಂದ್ರೆ ಇದಕ್ಕೆ ಪಾರ್ಕಿಂಗ್ ಗೇರ್ ಕೊಟ್ಟಾನ ಸರ್. ಯಾವ ಕಂಪ್ನಿ ಒಳಗೂ ಸಿಗಲ್ಲ ನಿಮಗೆ, ಯಾವ ಕಂಪ್ನಿ ಒಳಗೂ ಈ ಪಾರ್ಕಿಂಗ್ ಗೇರ್ ಸಿಗಲ್ಲ. ಇದೇ ಸರ್ ಇದು ಯಾವ ಕಂಪ್ನಿ ಒಳಗೂ ಸಿಗಲ್ಲ. ಅದ್ರ ಸ್ಪೆಷಲ್ ಏನಂತಂದ್ರೆ ಸಪೋಸ್ ಈಗ ಹೆವಿ ಲೋಡ್ ಹಾಕಿದೆ, ಡಬಲ್ ಟ್ರಾಲಿ ಹಾಕಿದ್ದೀವಿ ಡೌನಲ್ಲಿ ಒಳಗೆ ಅಥವಾ ಹಾಫಿನೊಳಗೆ ಮೋಸಮ್ ಕಟ್ ಆಗೈತೆ ಅಂತ ಇಟ್ಕೊಳ್ರಿ, ತಾಕತ್ತು ಕಡಿಮೆ ಆಯ್ತು ಅಲ್ಲಿಗೆ. ಈ ಸ್ಪೆಷಲ್ ಗೇರ್ ಹಾಕಿಬಿಟ್ರೆ ಅಂತಂತಂದ್ರೆ 1 ಇಂಚು ಮುಂದ್ಗಡೆ ಹೋಗಲ್ಲ. ಅಂದ್ರೆ ಡ್ರೈವರ್ಗೆ ಸೇಫ್ಟಿ, ಏನಪ್ಪ ಕಲ್ಲು ಹಚ್ಬೇಕು ಓಡಾಡಿ ಅನ್ನೋ ವಿಚಾರದಲ್ಲಿ ಬರೋದಿಲ್ಲ. ಒಂಡಿ ಹೊತ್ನಾಗ ಬೇಕಾದಿರಲಿ ಲೋಡ್ ಇರಲಿ ಡೌನಲ್ಲಿ ಇರಲಿ ಇರುವಾಗ ಆ ಗೇರ್ನ ಎಳೆದ್ರ ಅಂತಂದ್ರೆ 1 ಹೆಜ್ಜೆ ಮುಂದಕ್ಕೆ ಹೋಗಲ್ಲ ಸೆಕೆಂಡ್. ಅದ್ರಗೋಸ್ಕರ ರೈತರು ಏನು ಮಾಡ್ತಾರೆ, ಇದನ್ನ ಯಾಕೆ ಚಾಯ್ಸ್ ಮಾಡ್ತಾರೆ, ಕೃಷಿ ಮೇಳದೊಳಗೆ ನೀವು ಮಾಡಲಿಂಗ್ ಆಗಿಟ್ಟು. ಎಸ್ ಸರ್ ಕೃಷಿ ಮೇಳದೊಳಗೆ ಈ ಗೇರ್ ಇದ್ದಿದ್ದ ಯಾವ ಕಂಪ್ನಿ ಒಳಗೆ ಸಿಗ್ಲಾರ್ದಕ್ಕೆ ಇದು ತೋರಿಸ್ಬೇಕು ರೈತರಿಗೆ. ಇದಕ್ಕೆ ಇನ್ನೊಂದು ಕಂಪನಿ ಕಂಪೇರ್ ಮಾಡಿದ ಹೊತ್ನಾಗ ಜಾಂಡೀರ ಚಲೋ ಅಂತ ಯಾಕೆ ಅಂತಾರೆ ರೈತರು ಅಂತ ಇದ್ರಗೋಸ್ಕರ ಸರ್. ಬ್ರೇಕ್ ಇಂಪಾರ್ಟೆಂಟ್ ಬ್ರೇಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.